ಬಂಧುಗಳೇ, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜಾತ್ಯತೀತ ಜನತಾದಳದ ರಾಜ್ಯ ಘಟಕದ ಅಧ್ಯಕ್ಷರು, ಪ್ರಾದೇಶಿಕ ಪಕ್ಷ ಜಾತ್ಯತೀತ ಜನತಾದಳದ ಮುಂದಿನ ಭವಿಷ್ಯ, ನಮ್ಮೆಲ್ಲರ ನಾಯಕರು ಅಂತ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರಾದಂಥ BR ರಾಮಚಂದ್ರ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷ ಅಂತ ರಮೇಶ್ ಅವರೇ, ಆತ್ಮೀಯ ಮಿತ್ರರು ಮಾಜಿ ಶಾಸಕರಾದ ಅಂದಾನಿ ಅವರೇ, KT ಶ್ರೀಕಂಠೇಗೌಡ್ರೆ, ನಮ್ಮ ಶಿವಕುಮಾರ್ ಅಣ್ಣವರೇ, ಚಂದ್ರಣ್ಣವರೇ, ಸಿದ್ದರಾಮೇಗೌಡ್ರೆ, ರವಿ ಅವರೇ, ನಾಗೇಶ್ ಅವರೇ, ಆತ್ಮೀಯ ಸ್ನೇಹಿತರಂತ ತಿಮ್ಮೇಗೌಡ್ರೆ, ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷ ಅಂತ ರಶ್ಮಿ ರಾಮೇಗೌಡ್ರೆ, ಆಗಮಿಸಿರ್ತಕ್ಕಂಥ ಎಲ್ಲ ನಗರಸಭೆಯ ಸದಸ್ಯರುಗಳೇ, ಮಾಜಿ ಸದಸ್ಯರುಗಳೇ, ನಮ್ಮ ಜಿಲ್ಲಾಧ್ಯಕ್ಷರೇ, ವೇದಿಕೆ ಮೇಲಿರ್ತಕ್ಕಂಥ, ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ, ಹೆಸರುಗಳು ಸ್ವಲ್ಪ ಕಷ್ಟ ಆಗ್ತದೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ಬೃಹತ್ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನಮ್ಮ ಪಕ್ಷದ ಕಟ್ಟಾಳುಗಳೇ, ನೀವು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆದೇಶದ ಮೇರೆಗೆ ನಮ್ಮ ಪಕ್ಷವನ್ನು ಬಲಪಡಿಸಬೇಕು ಅಂತೇಳಿ, ಪ್ರಾದೇಶಿಕತ್ವವನ್ನು ಉಳಿಸ್ಕೋಬೇಕು, ಒಂದು ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೋಬೇಕು ಅಂತೇಳಿ ಈ ಒಂದು ಡಿಜಿಟಲ್ ಸದಸ್ಯತ್ವದ ನೋಂದಣಿಯನ್ನ ಅಭಿಯಾನವನ್ನ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು 58 ದಿವಸಗಳ ಕಾಲ ಇಡೀ ರಾಜ್ಯಾದ್ಯಂತ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಾತ್ಯತೀತ ಜನತಾದಳ ಹೇಗೆ ಅಂದ್ರೆ ಸೋತ ತಕ್ಷಣ ಕೈ ಕಟ್ಕೊಂಡು ಕೂತ್ಕೊಳ್ತಕ್ಕಂಥದ್ದಲ್ಲ. 3 ಬಾರಿ ಸೋಲಾದರೂ ಸಹ ನಾನು ಪಕ್ಷವನ್ನ ಕಟ್ಟಿ ತೋರಿಸ್ತೀನಿ ಅಂತ ಬಂದಿದ್ದಾರ ನಿಖಿಲ್ ಸ್ವಾಮಿ ಅವರು. ಅವರಿಗೆ ಈ ರಾಜ್ಯದ ಜನತೆ ಇವತ್ತು ಆಶೀರ್ವಾದವನ್ನ ಮಾಡಬೇಕಾಗ್ತದೆ. ನಾವೆಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಅವರ ಬೆನ್ನೆಲಿಗೆ ನಿಲ್ಲಬೇಕಾಗ್ತದೆ. ನಾವು ಈಗಾಗಲೇ ಅಂದಾನಿಯವರು ಹೇಳಿದಾಗೆ 2028 ಚುನಾವಣೆಯಲ್ಲಿ 7 ಕ್ಷೇತ್ರಗಳನ್ನ ನಾವು ಪ್ರತಿಷ್ಠಾಪಿಸಲೇಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಬಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ಮಂಡ್ಯದಲ್ಲಂತೂ ಒಂದು 3-4 ಜನ ಲಾಟ್ರಿ MLAಗಳು ಬಂದ್ಬಿಟ್ಟವ್ರು. ಇದು ಯಾಕೆ ವಿಷಯವನ್ನ ಹೇಳ್ತಾ ಇದೀವಿ ಅಂದ್ರೆ, ನಂದಾನಿಯವ್ರಿಗೆ ತನ್ನ ಸ್ನೇಹಿತರು ಮಾತು ಹೇಳಿದ್ರು. ಅವರು ಇಲ್ಲಿರ್ತಕ್ಕಂಥ ಮುಖಂಡರುಗಳು ಯಾವ ರೀತಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಒಂದು ನಪಂಸಕ್ತವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ ಅಂತಕ್ಕಂಥನ್ನ ಈಗ ತಾನೇ ಎಲ್ಲ ಹೇಳ್ತಾ ಇದೆ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಅದು ಈ ದೇಶಕ್ಕಾದ ಅವಮಾನ. ಈ ರಾಜ್ಯದ ಮುಖ್ಯಮಂತ್ರಿಗೆ ಯಾರಾದ್ರೂ ಕಪಾಳ ಮೋಕ್ಷ ಮಾಡಿದ್ರೆ ಈ ರಾಜ್ಯಕ್ಕೆ ಆದ ಕಪಾಳ ಮೋಕ್ಷ. ಈ ಜಿಲ್ಲಾ ಮಂತ್ರಿಗೆ ಕಪಾಳ ಮೋಕ್ಷ ಮಾಡಿದ್ರೆ ಏನಾಗ್ತದೆ? ಮಂಡ್ಯ ಜಿಲ್ಲೆಗೆ ಅವಮಾನ, ನಮ್ಮ ತಾಲೂಕಿಗೆ ಇನ್ನೂ ಅವಮಾನ. ಅಂತ ಕೆಟ್ಟ ವ್ಯಕ್ತಿಗಳನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ. ವಿಧಿ ಇಲ್ಲ, ಸಂವಿಧಾನದಲ್ಲಿ ಬರೆದಿದೆ, ಅಧಿಕಾರ ನಡೆಸ್ತಾ ಇದೆ. ಎಲ್ಲೆಲ್ಲಿ ನೋಡಿ ಜಿಲ್ಲೆಯಲ್ಲಿ ದುಂದಾವೃತ್ತಿಗೆ, ಲಂಚ ಕುಳಿತನ, ನಮ್ಮ ಪಕ್ಷದವ್ರನ್ನ ಬಗ್ಗ ಬಡಿಯೋದೇ ಅವರ ಏಕೈಕ ಕಾರ್ಯಕ್ರಮ ಅಂತಕ್ಕಂಥ ಕೆಲಸವನ್ನ ಎಲ್ಲ ಶಾಸಕರುಗಳು ಮಂತ್ರಿ ಸಮೇತ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಂತದಲ್ಲೂ ಪ್ರತಿ ಸ್ಟೇಷನ್ನಲ್ಲೂ ಏಜೆಂಟ್ಗಳು, ಪ್ರತಿ ತಾಲೂಕ್ ಪಂಚಾಯತಿಯಲ್ಲೂ ಏಜೆಂಟ್ಗಳು, ನೀವು ಆ ಜಿಯಾಲಜಿಸ್ಟ್ ಆಫೀಸ್ಗೆ ಹೋಗ್ಬಿಟ್ರೆ, ಗಣಿಗಾರಿಕೆ ಆಫೀಸ್ಗೆ ಹೋಗ್ಬಿಟ್ರಂತೂ ಅದು ಹೇಳಿಕ್ಕೆ ಅವ್ರು ಯಾವತ್ತು ಜೈಲಿಗೆ ಹೋಗ್ತಾರೋ ಅಧಿಕಾರಿಗಳು ನಮ್ಗೆ ಗೊತ್ತಿಲ್ಲ. ಯಾರಾದ್ರೂ ನಮ್ಮ ಪಕ್ಷದ ಮುಖಂಡರುಗಳು ಫೈಲ್ ಇದ್ರೆ ಎತ್ತು ಪಕ್ಕಕ್ಕೆ ಇಡ್ತಾರೆ. ಯಾರು ಇಡಿಗಂಟನ ಕೊಡ್ತಾರೆ ಅಥವಾ ಅವ್ರ ಪಕ್ಷರಿದ್ರೆ ಅದಕ್ಕೆ ಇಲ್ಲಿಗಲ್ ಆಗಿದ್ರು ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ತಾರೆ ಪುಣ್ಯಾತ್ಮರು, ಕುಮಾರಸ್ವಾಮಿ ಅವರು ಏನ್ ಮಾಡಿದಾರ್ರಿ ಗೆದ್ದೊಂದು ವರ್ಷ ಆಯ್ತಕ್ಕಂಥದ್ನ. ಇವತ್ತು ಕುಮಾರಸ್ವಾಮಿ ಅವರು ಈ ರಾಜ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಹೋಗಿ ಕೈ ಮುಗಿದು ಕೇಳ್ಕೊಂಡ್ರು, ನಮ್ಗೆ ಹೆಚ್ಚಿಗೆ ಸಹಾಯ ಮಾಡಿದ್ರು, ನನ್ನ ರಾಜ್ಯ, ನನ್ನ ಮುಖ್ಯಮಂತ್ರಿ ಮಾಡಿದ ರಾಜ್ಯ ಅಂತ ಹೇಳಿ ಬರ್ತಕ್ಕಂಥ 9,000ದಲ್ಲಿ 4,500 ಬಸ್ಗಳನ್ನ ಕರ್ನಾಟಕಕ್ಕೆ ಕೊಟ್ರು. ಅದನ್ನ ನೋಡಿ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದವರು, ಅವರು ಹೋಗಿ ಕೇಳ್ಕೊಂಡು ಅವರು 2,500 ಬಸ್ ಇಟ್ಕೊಂಡ್ರು. ಚಂದ್ರಬಾಬು ನಾಯ್ಡು ಅವರು ಹೋಗಿ ಕುಮಾರಸ್ವಾಮಿ ಅವ್ರನ್ನ ಬಿಡದೆ
ಅವರೇ ಖುದ್ದಾಗಿ ಹೋಗಿ ಅವರು ವೈಜಾಗಲ್ಲಿ ಇರ್ತಕ್ಕಂಥ ಆ ಒಂದು ಕಬ್ಬಿಣ ಕಾರ್ಖಾನೆಯನ್ನ ಪುನರ್ಸ್ಥಾಪನೆ ಮಾಡಿಕೊಂಡ್ರು. ಇವತ್ತು ಭದ್ರಾವತಿ ಕಾರ್ಖಾನೆಯನ್ನ ಓಪನ್ ಮಾಡ್ತೀವಿ ಅಂತ ಹೋದ್ರೆ ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು? ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಭದ್ರಾವತಿ VSS ಉತ್ಪಾದನೆ ಸ್ಟಾರ್ಟ್ ಮಾಡಿದ್ರೆ ಇವ್ರಿಗೇನ್ ಕಷ್ಟ? ಕುಮಾರಸ್ವಾಮಿ ಅವ್ರಿಗೆ ಹೆಸರು ಬಂದ್ಬಿಡ್ತದೆ. HMT ಕಾರ್ಖಾನೆಯನ್ನ ಪುನರ್ಸ್ಥಾಪನೆ ಮಾಡಬೇಕು, ಪುನರುಜ್ಜೀವನ ಮಾಡಬೇಕು ಅಂತ ಹೋದ್ರೆ ಅದಕ್ಕೆ ಆ ಲ್ಯಾಂಡ್ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದೆ. ಯಾವ ರೀತಿ ಕೆಲಸ ಮಾಡಬೇಕು? ಇವತ್ತು ನಮ್ಮ ಸಂವಿಧಾನದಲ್ಲಿ ಹೇಳ್ತದೆ, ನಾವೇನೇ ಅನುದಾನಗಳನ್ನ ಕೇಂದ್ರ ಸರ್ಕಾರ ತಂದು ಕೆಲಸ ಮಾಡೋರು ರಾಜ್ಯ ಸರ್ಕಾರದವರು. ನಾನು ಅಂದಾನಿ ಎಲ್ಲರೂ ಹೋಗಿದ್ದು ಕುಮಾರಣ್ಣ ಅಂತ ಕೂತ್ಕೊಂಡು 1,000 ಕೋಟಿ ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಬೇಕು, ಕೆಲಸ ಮಾಡ್ಬಿಡ್ಬೇಕು ಅಂತ ಹೋದು. ಕೊನೆಗೆ ಯೋಚನೆ ಮಾಡೋದು, ನಾವು 1,000 ಕೋಟಿ ಕೊಟ್ಟು ನಾವು ಈ ಮುಂಡೆ ಮಕ್ಕಳಿಗೆ 10% 100 ಕೋಟಿ ಕಮಿಷನ್ ನಾವೇ ಕೊಡಿಸ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡಿ ಬಹಳ ಕಷ್ಟದಲ್ಲಿದ್ದೀವಿ ನಾವೀಗ. ಯಾಕೆಂದ್ರೆ ಬುದ್ಧಿ ಪೂಜೆ ಮಾಡಕ್ ಅವ್ರು ಬರ್ತಾರೆ, ಕೇಂದ್ರ ಸರ್ಕಾರದವ್ರು ಒಂದು ಚರಂಡಿ ಮಾಡಂಗಿಲ್ಲ, ಒಂದು ಮುರಿ ಮಾಡಂಗಿಲ್ಲ, ಮತ್ತೊಂದು ಮಾಡಂಗಿಲ್ಲ, ಎಲ್ಲದಕ್ಕೂ ರಾಜ್ಯ ಸರ್ಕಾರದವರೇ ಮಾಡಬೇಕಾಗ್ತದೆ. ನಾವು ಯಾವ ರೀತಿ ಕೆಲಸ ಯೋಜನೆಗಳು ತರ್ಬೋದು. ಯೋಜನೆಗಳು ತರಬೇಕು ಅಂದ್ರೆ ಸಹಕಾರ ಯಾರು ಕೊಡಬೇಕು? ಭೂಮಿ ಯಾರು ಕೊಡಬೇಕು? ಇವ್ರು ಕೊಡಬೇಕು. ಇವ್ರು ಕೊಡೋದಿಲ್ಲ. ಕಾರಣ ಕುಮಾರಸ್ವಾಮಿಯವರಿಗೆ ಹೆಸರು ಬಂದ್ಬಿಡ್ತದೆ, ದೇವೇಗೌಡರಿಗೆ ಹೆಸರು ಬಂದ್ಬಿಡ್ತದೆ. ಆದ್ರೂ ಸಹ ಇವತ್ತು ಈ ರಾಜ್ಯದ ಜನತೆ ಮೇಲೆ ಅಭಿಮಾನವಿಟ್ಟು ಕೊಬ್ಬರಿ ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸಿದ್ರು, ತಂಬಾಕು ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸಿದ್ರು, ಇವತ್ತು ಮಾವು ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸಿದ್ರು. ಯಾರು ಮಾಡ್ತಾ ಇದ್ದಾರೆ? ಇವ್ರ MP-ಗಳಿಲ್ವಾ ಅಲ್ಲಿ? ಅವ್ರ್ಯಾಕೆ ಅದೆಲ್ಲ ಕೆಲಸ ಮಾಡ್ತಾ ಇಲ್ಲ? ಮಾತಾಡ್ತಾರೆ ಕುಮಾರಣ್ಣ ಬರೀ. ಅಲ್ಲಿ ಏನಾದ್ರು ಕುಮಾರಸ್ವಾಮಿ ಅವರು ನೋಡಪ್ಪ ಇಂಥ ಕಡೆ ಒಂದು ಭ್ರಷ್ಟಾಚಾರ ಐತೆ ಅಂದ್ರೆ ಒಂದು 4-5 ಇದಾವೆ, ಪಟ ಬಂದ್ಬಿಡ್ತವೆ. ಬಾಯಿ ಬಂದ ಸಾಕ್ಷಿ ಕೊಡ್ರಿ. ನಾವ್ ಹೇಳ್ತೇವೆ ವಿರೋಧ ಪಕ್ಷದವ್ರು, ನೋಡಪ್ಪ ಇಂಥ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಎಷ್ಟು ದುಡ್ಡು ಹೊಡೆದಿದ್ದಾರೆ ನೋಡೆ ಅಂದ್ರೆ ತನಿಖೆ ಮಾಡಿ ಭ್ರಷ್ಟಾಚಾರ ಮಾಡ್ದಲೆ ಸಾಕ್ಷಿ ಕೊಡಿ. ನಮ್ಗತ್ತಲ್ಲಿ ಇರ್ತದೆ ಸಾಕ್ಷಿ. ಯಾವತ್ತು ನೀವು ಬೆಂಕಿ ಇಲ್ಲದೆ ಹೊಗೆಯಾಡೋದಿಲ್ಲ ಅಂತಕ್ಕಂಥದ್ದು ಅವ್ರ ಅರ್ಥ ಮಾಡಿ ಗೊತ್ತಿರ್ತದೆ ಅದು. ಯಾಕೆಂದ್ರೆ ಇಡೀ ಸರ್ಕಾರವೇ ಅದರಲ್ಲಿ ಶಾಮೀಲಾಗಿರೋದ್ರಿಂದ ಈ ಕತೆ. ಇವತ್ತು ಹೇಳ್ತಾರೆ ನಾವು ದಲಿತರ ಪರವಾಗಿದ್ದೇವೆ, ಅಂಬೇಡ್ಕರ್ ಅವ್ರಿಗೆ ಉಣದಕ್ಕೆ ಜಾಗ ಕೊಡ್ಲಿಲ್ಲ, ಅವ್ರನ್ನ ಗೆಲ್ಲಕ್ ಬಿಡ್ಲಿಲ್ಲ, ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೆ ಇವತ್ತು ಹೇಳ್ತಾರೆ ಅವ್ರ ಹೆಸರು ಮಾತ್ರ ಬಹಳ ಚೆನ್ನಾಗಿ ಹೇಳ್ತಾ ಕೂತಿರ್ತಾರೆ. ಇವತ್ತು ಆ ನಿಗಮಗಳಿಗೆ ಬಂದಂತ ಅನುದಾನಗಳನ್ನ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಹೋಗಿ ಹೈದರಾಬಾದ್ನಲ್ಲಿ ವಿಡ್ರಾ ಮಾಡ್ಕೊಳ್ತಾರೆ ದುಡ್ಡನ್ನ. ಅಂದ್ರೆ ಇವತ್ತು ನಮ್ಮ ರಾಜ್ಯ ಯಾವ ಸ್ಥಿತಿಗೆ ಬಂದೈತೆ ಅಂತಕ್ಕಂಥದ್ನ ನೀವು ನೋಡ್ಕೋಬೇಕಾಗ್ತದೆ. ಬಂಧುಗಳೇ, ದಯಮಾಡಿ ನಿಮ್ಮ ಕಳಕಳಿಯಿಂದ ಕೇಳ್ಕೊಳ್ತೀರಿ, ಇಲ್ಲೇ ನೀವು ಒಂದು 3-4 ಸಾವಿರ ಜನ ಇದ್ದೀರಿ, ಈಗಲೇ ನಿಮ್ಮ ಮೊಬೈಲ್ಗಳನ್ನ ತೆಗೀರಿ, ಆಚೆಗೆ ಮಿಸ್ ಕಾಲ್ ಕೊಡಿ, ಅದನ್ನು ದುಡ್ಡು ಖರ್ಚು ಹಾಕಿಲ್ಲ, ನಿಮ್ಗೆ OTP ಬರ್ತದೆ ತಕ್ಷಣ ಆಗಿ. ಇವತ್ತು ನಾಗಮಂಗಲ ಮೊದಲನೇ ಪ್ಲೇಸ್ ಅಲ್ಲಿ ಓಡ್ತಾ ಇದೆ ಮೆಂಬರ್ಶಿಪ್ ನಲ್ಲಿ, ಮಂಡ್ಯ ಎರಡನೇ ಪ್ಲೇಸ್ ಅಲ್ಲಿ ಇದೆ. ನಿಮ್ಗೆ ನಾಳೆ ನಮ್ಗೆ ಅವಕಾಶ ಕೊಟ್ಟರೆ ನೀವು 3ನೇ ಪ್ಲೇಸ್ ಕೊಂಡೈತೀರಿ. ಯಾಕೆ ನಾಳೆ ನಮ್ಮ ಸಭೆ ಇದೆ, ಸಭೆ ಒಳಗಡೆ ಮಾಡಕ್ ಶುರು ಮಾಡ್ತಾರೆ. ದಯಮಾಡಿ ಇವತ್ತೇ ತೆಗೆದು ನಿಮ್ಮ ಸದಸ್ಯತ್ವ ನೋಂದಣಿಯನ್ನ ಮಾಡ್ಕೋಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತೀವಿ. ನಾವೆಲ್ಲ ಸೋತಿದೀವಪ್ಪ, ಅದರಲ್ಲಿ ಅನುಮಾನನೇ ಇಲ್ಲ. ಸಂವಿಧಾನದಲ್ಲಿ ಜನಗಳು ಕೊಟ್ಟ ತೀರ್ಪನ್ನ ನಾವು ಒಪ್ಪಿಕೊಳ್ಳಿ. ಅದು ಎಲ್ಲಿದ್ದೀವಿ? ನಾನಂತೂ ಸೋತು ದಿವಸ ವಾಪಸ್ ಮನೆಗೆ ಹೋಗಿ ಊಟ ಮಾಡಿಕೊಂಡು 3 ಗಂಟೆಯಿಂದಲೇ ಕಾರ್ಯಕ್ರಮ ಶುರು ಮಾಡಿದೆ. ಅವತ್ತೇ ನಾವೆಲ್ಲ ಓಡೋಗಿಲ್ಲವಲ್ಲ. ಇವರೆಲ್ಲ ಸೋತೋಗಿದ್ದವ್ರು ಏನಾಗಿದ್ರು? ಸೋತವ್ರು 4 ವರ್ಷ ಬರಲೇ ಇಲ್ಲ. 4.25 ವರ್ಷ ಚೆನ್ನಾಗಿ ಇಸ್ಬಿಟ್ಟು ಆಡ್ಕೊಂಡು ಅಲ್ಲಿ ಕೂತಿದ್ದು, ಇಲ್ಲಿ ಬಂದು ಕತೆ ಕಟ್ಕೊಂಡು ಜಾತಿಗಳನ್ನ ಎತ್ಕಟ್ತಾರೆ. ಎತ್ಕಟ್ಟಿ ಆ ಜಾತಿ ನಮ್ಮ ಕಡೆ ಇರಬೇಕು, ಈ ಜಾತಿ ನಮ್ಮ ಕಡೆ ಇರಬೇಕು ಅಂತ ಹೇಳಿ ಏನವನ್ನ ಕತೆ ಒಂದು ಮಾಡ್ಕೊಂಡು ಅಧಿಕಾರವನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಾರೆ. ಯೋಚನೆ ಮಾಡಿ, ಮಂಡ್ಯ ಜಿಲ್ಲೆ ಜನತೆ ಯಾಕೆ ಕಾಂಗ್ರೆಸ್ ವೋಟ್ ಹಾಕ್ಬೇಕು? ಏನಂದ್ರು ಕಾಂಗ್ರೆಸ್ನವರು ಮಂಡ್ಯ ಜನಗಳನ್ನ? ಏನಂತ ಕರೆದ್ರು? ನಮ್ಮ ಸ್ವಾಭಿಮಾನ ಇಲ್ವಾ? ಇದನ್ನ ಯೋಚನೆ ಮಾಡ್ಬೇಕಾಗ್ತದೆ ನಾವು. ಅವತ್ತು ಬಂದು ಪೆನ್ನು ಪೇಪರ್ ಕೊಡಿ ಅಂದರು, ಇವತ್ತು ಪೆನ್ನು ಪೇಪರ್ ಏನಂತ ಬರ್ದವ್ರೆ? ಇದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ, ಇದನ್ನು ಪ್ರಚಾರ ಕೊಡ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೆ 2028ಕ್ಕೆ ರಾಮಚಂದ್ರ 1,500 ಸೋತವನೆ, ನನ್ನ 1800 ಓಟ್ ಬಂದ್ರೆ ನಾನು ಗೆಲ್ತಾ ಇದ್ದೆ. ಅದೇ ರೀತಿ ಬಹಳ ಕಡಿಮೆ ಸೋತಿದ್ದೀವಿ. ಇವತ್ತು ನಾವು ರಾಷ್ಟ್ರೀಯ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಕ್ಕಂಥ ಎಲ್ಲ ಒಂದ್ ಕಡೆ ಅನಿವಾರ್ಯತೆ ಅವ್ರಿಗೂ ಇತ್ತು, ನಮಗೂ ಇತ್ತು. ನಾವು ಜೊತೆ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ 2028ಕ್ಕೆ ನಮ್ಮ ಸರ್ಕಾರವನ್ನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದೇ ನಮ್ದು ಗುರಿ. ಓಲ್ಡ್ ಮೈಸೂರಿನವರು, ಹಳೆ ಮೈಸೂರು ಭಾಗದವ್ರು ನೀವು ಎಷ್ಟು ಸೀಟ್ ಕೊಡ್ತೀರೋ
ಅಷ್ಟು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕುಮಾರಣ್ಣವ್ರಿಗೆ ಅವಕಾಶ ಇರ್ತದೆ ಅಂತಕ್ಕಂಥದ್ದನ್ನ ನೀವ್ಯಾರು ಮರಿಬಾರ್ದು ಅಂತಕ್ಕಂಥದ್ದನ್ನ ಈ ಸುಸಂದರ್ಭದಲ್ಲಿ ತಮ್ಗೆಲ್ಲ ಕೇಳ್ಕೊಳ್ತಾ, ಮಂಡ್ಯ ಜನತೆ ಬಹಳ ಪ್ರಜ್ಞಾವಂತರು, ರಾಜಕೀಯವಾಗಿ ಬಹಳ ಪ್ರಜ್ಞೆ ಇರ್ತಕ್ಕಂಥವ್ರು, ಬಹಳ ಹೆಸರು ಮಾಡಿರ್ತಕ್ಕಂಥವ್ರು. ಶಂಕರೇಗೌಡರು ಇರ್ಬೋದು, ಮಾದೇಗೌಡರು ಇರ್ಬೋದು, ನಮ್ಮ ಚೌಡಯ್ಯನರು ಇರ್ಬೋದು, ಹಲವಾರು ಮಂದಿಗಳು ಒಳ್ಳೊಳ್ಳೆ ಹೆಸರು ಮಾಡಿದ್ದಾರೆ. ಆಗ ಈಗಿರ್ತಕ್ಕಂಥ ಕೆಟ್ಟ ರಾಜಕಾರಣಿಗಳ ತರ ಅವ್ರು ಯಾರು ರಾಜಕಾರಣವನ್ನ ಮಾಡಿದವರಲ್ಲ. ಇವರೆಲ್ಲ ಕೇವಲ ದುಡ್ಡಿಗೋಸ್ಕರ, ಅಧಿಕಾರಕ್ಕೋಸ್ಕರ, ದ್ವೇಷಕ್ಕೋಸ್ಕರ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥವ್ರನ್ನ ತಾವ್ಯಾರು ಮರಿಬಾರ್ದು. ಜೊತೆಗೆ ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ ಇವರು. ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆ ಏನಾಯ್ತದ ಗೊತ್ತಿಲ್ಲ. ಈಗಾಗಲೇ ನಮ್ಮ ಜಿಲ್ಲೆನ ಒಂದಿಬ್ರಾಗಲೇ ಬಿಜೆಪಿ ತೋಲು ಟೊವಲ್ ಹಾಸವ್ರೆ, ನಮ್ಮ ಪಾರ್ಟಿ ಬರೋಕ್ಕೂ ಟೊವಲ್ ಹಾಸವ್ರೆ. ಅವ್ರು ಏನೇನಾಗ್ತಾರೋ ಅದು ಬೇರೆ ಪ್ರಶ್ನೆ. ಆದ್ರೆ ನಮ್ಮ ಶಕ್ತಿಯನ್ನ, ನಮ್ಮ ಬೇರನ್ನ ಭದ್ರ ಮಾಡ್ಕೋಬೇಕಾಗ್ತಂತ ಅನಿವಾರ್ಯತೆ ನಮ್ಗಿರೋದ್ರಿಂದ ತಮ್ಗೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ. ನಿಖಿಲ್ ಕುಮಾರಸ್ವಾಮಿ ಅವರ ಕೈಯನ್ನ ಬಲಪಡಿಸಿದ ಮೂಲಕ ಕುಮಾರಣ್ಣರಿಗೆ, ದೇವೇಗೌಡರಿಗೆ ಶಕ್ತಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾನೆ. ಮಾತು ಮುಗಿಸ್ತಾನೆ. ಜೈ JDS.